ಸರ್, ಈಗ 26 ಅಮಾಯಕರ ನೆತ್ತರು ಹರಿತು, ಆಪರೇಷನ್ ಸಿಂಧೂರ ಮಾಡಿದ್ದೀವಿ ನಾವು, ಹೆಮ್ಮೆ ಇದೆ ಅದಕ್ಕೆ. ಆದರೆ ಸಿಂಧೂರ ಅಳಿಸಿದವರ ಜೊತೆಗೆ ನಾವು ಆಡಿ ಓಕುಳಿ ಆಡ್ದಂಗೆ ಅನಿಸ್ತಾ. ಅಂದರೆ ಬಣ್ಣದ ಆಟ ಆಡೋಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತು ಅಂತೇಳಿ BCCIಗೆ ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ವ್ಯಷ್ಟಿ ಮತ್ತು ಸಮಷ್ಟಿಯ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು ಅಂತ. ವ್ಯಷ್ಟಿಯ ದೃಷ್ಟಿಯಿಂದ ನೋಡಿದ್ರೆ ಸಿಂಧೂರ ಅಳಿಸಿದವರನ್ನು ನಾವು ಸುಮ್ಮನೆ ಬಿಟ್ಟಿದ್ದೇವೆಯೇ? ಬಹುಶಃ ಇದೇ ರೀತಿಯ ಘಟನೆ ಕಾಂಗ್ರೆಸ್ಸಿನ ಆಡಳಿತಾವಧಿಯಲ್ಲಿ ಆಗಿದ್ದರೆ ಈ ರೀತಿ ನುಗ್ಗಿ ಹೊಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ಸು ಎಂದೂ ಸಹಿತ ಮಾಡ್ತಾ ಇರಲಿಲ್ಲ. ನುಗ್ಗಿ ಹೊಡಿತಾ ಇದ್ದೀವಿ ನಾವು. ಪಾಕಿಸ್ತಾನದವರು ಬಾಲ ಬಿಚ್ಚಿದರೆ ನುಗ್ಗಿ ಹೊಡೆಯುವಂಥ ಕೆಲಸವನ್ನು ಮೋದಿ ನೇತೃತ್ವದ BJP ಸರ್ಕಾರ ಮಾಡ್ತಾ ಇದೆ. ಒಂದು ವೇಳೆ ಈ ರೀತಿಯ ಸರಣಿಗಳು ಅಥವಾ ಈ ರೀತಿಯ ಅವಘಡಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಏನಾದರೂ ಆಗಿದ್ರೆ ಭಾರತದ ಪರಿಸ್ಥಿತಿ ಅಯೋಮಯ ಆಗ್ತಿತ್ತು, ಖಂಡಿತವಾಗಿ ಅಯೋಮಯ ಆಗ್ತಿತ್ತು. ನಮ್ಮ ಕಾಂಗ್ರೆಸ್ಸಿನ ಗೆಳೆಯರು ಒಂದು ಮಾತು ಹೇಳಿದ್ರು, ಟ್ರಂಪ್ ನಿಲ್ಲಿಸಿಬಿಟ್ಟ ಅಂತೆ ಯುದ್ಧ, ಟ್ರಂಪ್ ನಿಲ್ಲಿಸಿದ್ದಾನೆ. ಯಾರು ಹೇಳಿದ್ದು ಟ್ರಂಪ್ ನಿಲ್ಲಿಸಿದ್ದಾನೆ ಅಂತ ಹೇಳಿ? ಟ್ರಂಪ್ ಈ ಯುದ್ಧವನ್ನು ನಿಲ್ಲಿಸಿಲ್ಲ ಅಂತ ಹೇಳಿ ನಾವು ಹೇಳಿಕೆಯನ್ನು ಕೊಟ್ಟಾಗಿದೆ. ನೀವು ಭಾರತದ ಕೇಂದ್ರ ಸರ್ಕಾರದ ಮಾತನ್ನು ಕೇಳ್ತಿರೋ ಇಲ್ಲ ಟ್ರಂಪ್ನ ಮಾತನ್ನು ಆಲಿಸ್ತಿರೋ? ನೀವು ಯಾವ ದೇಶದ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಇವರೇನಂದ್ರು ಅಂತ ಹೇಳಿದ್ರೆ, ನಮ್ಮಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದಂಥ ಆ ಒಂದು ಉಗ್ರವಾದಿ ರಾಷ್ಟ್ರಕ್ಕೆ ನೀವು ಹೋಗಿ ಸಲ್ಲಾಪ ಮಾಡ್ತೀರಿ. ಸಲ್ಲಾಪ ಮಾಡುವಂಥ ಪ್ರಶ್ನೆನೇ ಇಲ್ಲ. ಬಹುಶಃ ಅವರು ನನ್ನ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಪಾಕಿಸ್ತಾನದವರನ್ನ ಕರೆದು ಬಿಟ್ಟು ನಾವಿಬ್ರು ಸಹಿತ ಆಟ ಆಡೋಣ ಅಂತ ನಾವೆಂದಿಗೂ ಸಹಿತ ಕರೆದಿಲ್ಲ, ಎಂದಿಗೂ ಕರೆಯುವುದೂ ಇಲ್ಲ. ನಾವು ಪಾಕಿಸ್ತಾನಕ್ಕೆ ಬರ್ತೀವಿ ಅಂತಲೂ ಕರೆದಿಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದ ಆಟ ಆದ್ದರಿಂದ ನಾವು ಇದಕ್ಕೆ ಮನ್ನಣೆಯನ್ನ ಕೊಡಬೇಕಾಗ್ತದೆ. ಪಾಕಿಸ್ತಾನದ ಜೊತೆಗೆ ಹೌದು ಆಟ ಹೌದು, ಬಟ್ ಅಲ್ಲ, ಜೈಶ್ ಅವರು ICC ಅಧ್ಯಕ್ಷರಾಗಿದ್ದಾರೆ. ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು ಅಂತ ಹೇಳಿ ಇಲ್ಲಿ ಆದಾಯ ಸಾವಿರಾರು ಕೋಟಿ ಆದಾಯ ಬರುತ್ತೆ. ಆದಾಯಕ್ಕಷ್ಟೇ ಅಲ್ಲ, ಜೈಶ್ ಅವರು ಒತ್ತಡ ಹಾಕಿದ್ದಾರಂತೆ ಆಟಗಾರರ ಮೇಲೆ. ಜೈಶ್ ಅವರು ನೋಡಿ, ಆಟಗಾರರಿಗೆ ಇಷ್ಟ ಇರಲಿಲ್ಲ. 2036ನೇ ಇಸ್ವಿಯಲ್ಲಿ ಒಲಿಂಪಿಕ್ ಪಂದ್ಯಾವಳಿಯನ್ನ ಭಾರತದ ಮೇಲೆ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಕೋನವನ್ನ ಹೊಂದಿರುವಂತದ್ದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ. ಈ ಒಲಿಂಪಿಕ್ ಆಂದೋಲನದ ನಿಯಮಗಳ ಪ್ರಕಾರ ಯಾವುದೇ ಒಂದು ಕ್ರಿಕೆಟಿಗನಿಗಾಗಲಿ ಅಥವಾ ಆಟಗಾರನಿಗಾಗಲಿ ಇವರ ಜೊತೆ ಆಡಬೇಡ, ನೀನು ಆಡಬಾರದು ಅನ್ನುವಂಥ ಕಂಡೀಷನ್ ಅನ್ನು ಆ ನಿಯಮಗಳ ಪ್ರಕಾರ ಹಾಕ್ಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ನೀನು ಆಡಬೇಡ ಅನ್ನುವಂಥ ನಿಯಮವನ್ನು ನಾವೇನಾದರೂ ಹಾಕಿದೀವಿ ಅಂತ ಹೇಳಿದ್ರೆ ಆ ಒಂದು ನಿಯಮಾವಳಿಯಲ್ಲಿ ಮುಂದೆ ಒಲಿಂಪಿಕ್ ಪಂದ್ಯಾವಳಿಯನ್ನ ನಡೆಸಲಿಕ್ಕೆ ಭಾರತಕ್ಕೆ ಕಷ್ಟ ಆಗ್ತದೆ. ನಾನು ಈಗಾಗಲೇ ಹೇಳಿದೆ, ಭಾರತ ಅಂತ ಹೇಳಿದ್ರೆ, ದೇಶ ಅಂತ ಹೇಳಿದ್ರೆ ಕೇವಲ ಗಡಿಗಳಲ್ಲ, ಇಲ್ಲಿರುವ ಕ್ರೀಡೆಯನ್ನು ನೋಡಬೇಕಾಗ್ತದೆ. ಇಲ್ಲಿರುವ ಕಲೆ, ಸಾಹಿತ್ಯ, ಸಂಪತ್ತು ಎಲ್ಲವನ್ನ, ಮನುಷ್ಯನ ಜೀವನ, ಇಲ್ಲಿರುವಂಥ ಪ್ರತಿಯೊಂದು ಪಶು ಪಕ್ಷಿಗಳ ಜೀವನ, ಇಲ್ಲಿನ ಮಣ್ಣು, ಇಲ್ಲಿನ ರೈತಾಪಿ ಎಲ್ಲವನ್ನ ಸಹಿತ ನಾವು ಕಾಣಬೇಕಾಗ್ತದೆ. ಇನ್ನು ಎರಡನೆಯದು, ಒಂದು ವೇಳೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ನಾವು ಅವಕಾಶಗಳನ್ನು ಕೊಡುವುದಿಲ್ಲ ಅಂತ ಹೇಳಿದರೆ ಈ ಏಷ್ಯನ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಂದಿಷ್ಟು ನಿಯಮಾವಳಿಗಳಿರ್ತವೆ, ಅದಕ್ಕೊಂದಿಷ್ಟು ಎಗ್ರಿಮೆಂಟ್ಗಳಾಗಿರ್ತವೆ. ಒಂದು ವೇಳೆ ನಾವು ಆ ಪಂದ್ಯಾವಳಿಯಲ್ಲಿ ಭಾಗವಹಿಸದೇ ಇದ್ದರೆ ಅವರು ವಿಧಿಸ್ತಕ್ಕಂತಹ ದಂಡಕ್ಕೆ ಅಥವಾ ಅವರು ಆಕರಣೆ ಮಾಡತಕ್ಕಂಥ ಪರಿಹಾರಕ್ಕೆ ಸಹಿತ ನಾವು ಬಾಧ್ಯಸ್ಥರಾಗಬೇಕಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪರಿಸ್ಥಿತಿ ಏನಾಗಬೇಕು? ಭಾರತ ಇವತ್ತು ಕಾಂಗ್ರೆಸ್ಸಿನವರಿಗೆ ಪಾಕಿಸ್ತಾನವನ್ನೇ ಹೆದರಿಸಲಿಕ್ಕೆ ಆಗ್ತಾ ಇರಲಿಲ್ಲ, ಬಾಂಗ್ಲಾವನ್ನೇ ಹೆದರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಅಮೇರಿಕವನ್ನೇ ಹೆದರಿಸ್ತಾ ಇದ್ದೀವಿ ನಾವು. ಸುಂಕದ ಒಂದು ಭೀತಿಯನ್ನು ಒಡ್ಡಿದಂಥ ಸಂದರ್ಭದಲ್ಲಿ ಕ್ಯಾರೆ ಎನ್ನದೆ ರಷ್ಯಾದಿಂದ ಇನ್ನೂ ಹೆಚ್ಚಿನ ಒಂದು ಆಮದನ್ನು ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿ ಟ್ರಂಪ್ಗೆ, ಅಮೇರಿಕೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಡ್ಡು ಹೊಡಿತಾ ಇದ್ದೀವಿ. ಪಾಶ್ಚಿಮಾತ್ಯ ರಾಷ್ಟ್ರಗಳು, ವೆಸ್ಟರ್ನ್ ಕಂಟ್ರೀಸು ಇವತ್ತು ಟ್ರಂಪ್ನ ಮುಂದೆ ಮಂಡಿಯೂರಿ ಕುಳಿತಿರುವಂಥ ಸಂದರ್ಭದಲ್ಲಿ ಟ್ರಂಪ್ನ ಮುಂದೆ ಎದೆ ಎತ್ತಿ ತಿರುಗುವಂಥ ವಾತಾವರಣವನ್ನು ನಿರ್ಮಿಸಿಕೊಟ್ಟವರು ಯಾರು ಅಂತ ಕೇಳಿದ್ರೆ ನಮ್ಮ ನರೇಂದ್ರ ಮೋದಿಜಿಯವರು. ಭಾವನೆಗಳ ಜೊತೆಗೂ ಬರ್ತಾ ಇದ್ದೀನಿ. ಅಲ್ಲ ಸರ್, ಅವ್ರ ಆತ್ಮ ನೋಡಿ, ಈಗ 26 ಜನ ಸತ್ತೋದ್ರಲ್ಲ, ಅವ್ರ ಕುಟುಂಬಸ್ಥರು ದ್ವಿವೇದಿಯರು ಹೇಳಿದ್ದಾರೆ, ಯಾರು ನೋಡಬೇಡಿ ಮ್ಯಾಚ್, BCCI ಅವ್ರಿಗೆಲ್ಲ ಹಿಡಿ ಚಾಪ ಹಾಕಿದ್ದಾರೆ. ಅವ್ರ ಕಣ್ಣೀರು ನಿಮ್ಗೆ ಕಾಣಿಸ್ತಾ ಇಲ್ಲ. ಖಂಡಿತವಾಗಿ ಭಾವನೆಗಳ ಜೊತೆನೂ ಸಹಿತ ನಾನು ಬರ್ತೀನಿ. ಈಗ ಭಾವನೆಗಳ ಜೊತೆಯೂ ಸಹಿತ ಬರ್ತೀನಿ. ಇನ್ನು ಮೂರನೆಯದೇನಂತ ಹೇಳಿದ್ರೆ, ಈ ತಾವು ಹೇಳಿದ್ರಿ, ಹೌದು, ಆರ್ಥಿಕ ಮಟ್ಟದಲ್ಲಿ ನೀವು ಕಂಡುಬಿಟ್ರಿ ಏನೋ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ರಿ. ಸಹಜವಾಗಿ ಎತ್ತುತ್ತೀರಿ. ಕೆಲವೊಂದು ಪ್ರಸಾರ ಕಂಪನಿಗಳ ಜೊತೆ, ಇದೊಂದು ನ್ಯೂಸ್ ಚಾನೆಲ್ ಆಗಿರೋದ್ರಿಂದ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ, BCCI ಸಹಿತ ಕೆಲವೊಂದು ಪ್ರಸಾರ ಕಂಪನಿಗಳ ಜೊತೆ ಎಗ್ರಿಮೆಂಟ್ ಮಾಡಿಕೊಂಡಿರುವುದರಿಂದ ಒಂದು ವೇಳೆ ನಾವು ಅಲ್ಲಿ ಆಡಲಿಲ್ಲ ಅಂತ ಹೇಳಿದರೆ ಆ ಒಂದು ಪರಿಹಾರದ ನಷ್ಟವನ್ನು ಸಹಿತ ಭರಪಾಯಿ ಮಾಡಿಕೊಳ್ಳಲಿಕ್ಕೆ ನಾವು ಅರ್ಹರಾಗಿರ್ತೀವಿ. ಆಮೇಲೆ
ACCಯ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಕ್ರಿಕೆಟ್ ಮಂಡಳಿಯ ಪ್ರಭಾವ ಕುಗ್ಗುತ್ತದೆ. ದಂಡಕ್ಕೆ ಒಳಗಾಗಬೇಕಾಗ್ತದೆ, ಪರಿಹಾರಕ್ಕೆ ಒಳಗಾಗಬೇಕಾಗ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸ್ಬೇಕಾಗ್ತದೆ. ಮುಂದೆ ನಡೆಯುವಂತ ಒಲಿಂಪಿಕ್ ಪಂದ್ಯಾವಳಿ ನಮಗೆ ಸಿಗುವಂತ ಚಾನ್ಸ್ ಕಡಿಮೆ. ನೋಡ್ರಿ, ಮೋದಿಜಿಯವರಿಗೆ ಒಂದು ಸ್ಪಷ್ಟವಾದಂತ ಕನಸಿದೆ. ಹೌದು, ಇವತ್ತು ಸಹಿತ ಪಾಕಿಸ್ತಾನ ಬಂದ್ರೆ ನಾವು ಅದನ್ನ ಬಗ್ಗು ಬಡಿತೀವಿ. ಇವತ್ತು ಸಹಿತ ಪಾಕಿಸ್ತಾನದ ಜೊತೆ ನಾವು ಲಲ್ಲೆ ಹೊಡಿಲಿಕ್ಕೆ ಹೋಗ್ತಾ ಇಲ್ಲ. ನಮಗ್ ಗೊತ್ತು, ನಮ್ಮ ಸಹೋದರಿಯರನ್ನ ಇವರು ವಿಧವೆಯರನ್ನಾಗಿಸಿದ್ದಾರೆ, ಅವರ ಕುಂಕುಮವನ್ನು ಅಳಿಸಿದ್ದಾರೆ ಎನ್ನುವುದು ನಮಗೂ ಸಹಿತ ಗೊತ್ತು. ಆ ಈರ್ಷೆ ಇನ್ನೂ ಸಹಿತ ನಮಗಿದೆ. ನಿಮಗೆ ಕೇವಲ ಬಾಯಿಬಲದ ವಾದ, ಕಾಂಗ್ರೆಸ್ನವರದು ಕೇವಲ ಬಾಯಿಬಲದ ವಾದ. ನಮ್ದು ಆಚರಣೆಗಳು ತರ್ತೀವಿ, ಎಕ್ಸಿಕ್ಯೂಷನ್ ತರ್ತೀವಿ. ದಟ್ ಈಸ್ ದ ಮೋದಿ ಗವರ್ಮೆಂಟ್. ಭಾವನೆಗಳ ಜೊತೆ ಇವರು ರಾಜಕೀಯ ಬರೆಸ್ತಿದ್ದಾರೆ. ಹಾಗಾದ್ರೆ ಖಂಡಿತವಾಗಿ ನೋಡಿ, ಈಗ ಸದ್ಯದಲ್ಲಿ ಜುಲ್ಫಿಕರ್ ಭುಟ್ಟೋ, ಬಹುಶಃ ಅವರು ಬಿಲಾಲ್ ಭುಟ್ಟೋ ಅನಿಸ್ತದೆ, ಅವರು ಒಂದು ಮಾತನ್ನ, ಬಿಲಾವರ್ ಭುಟ್ಟೋ ಒಂದು ಮಾತನ್ನ ಹೇಳಿದರು. ಅವರ ಸಂಸತ್ತಿನಲ್ಲಿ ನಮ್ಮ ಜನ ಇದ್ದಾರೆ ಎನ್ನುವಂತ ಮಾತನ್ನ ಆಡಿದರು. ಯಾರು ಆಡಿದವರು? ಇದು ಬಿಲಾವರ್ ಭುಟ್ಟೋ. ಇದನ್ನ ಅವ್ರು ಯಾರಿಗೆ ಹೇಳಿದ್ದಾರೆ ಅಂತ ನಾನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ದೇಶವೇ ಫಸ್ಟ್, ನೇಷನ್ ಇಸ್ ಫಸ್ಟ್. ನಮ್ಮ ಸಹೋದರಿಯರ ಸಿಂಧೂರದ ಬಗ್ಗೆ ನಮಗೆ ಅತೀವ ಕಾಳಜಿ ಇದೆ. ಬಟ್ ಇಲ್ಲಿಲ್ಲ. ಮ್ಯಾಚ್ ಅಲ್ಲಿ ಕ್ರೀಡೆ ಮೊದಲು, ಆಟ ಮೊದಲು. ನಾನು ಅದೇ ಹೇಳ್ತಿದ್ದೀನಿ, ಸಮಷ್ಟಿಯ ದೃಷ್ಟಿಕೋನದಿಂದ ನೋಡಿ, ವ್ಯಷ್ಟಿಯ ದೃಷ್ಟಿಕೋನದಿಂದಲ್ಲ. ವ್ಯಷ್ಟಿ ಭಾರತ ಪಾಕಿಸ್ತಾನವನ್ನ ಕರೆದು ಆಡಿದರೆ ಖಂಡಿತವಾಗಿ ತಪ್ಪಾಗ್ತಿತ್ತು. ನಾವು ಪಾಕಿಸ್ತಾನಕ್ಕೆ ಹೋಗಿ ಆಡಿದರೆ ಖಂಡಿತವಾಗಿ ತಪ್ಪಾಗ್ತಿತ್ತು. ಆದ್ರೆ ACCಯ ನಿಯಮಾವಳಿಗಳ ಪ್ರಕಾರ ನಾವು ಅದರ ಕಕ್ಷೆಯಿಂದ ಹೊರಗೆ ಸರಿಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಮಾಡಿದ್ರೆ ಅದರಿಂದ ವಿಪರೀತವಾದಂತ ಒಂದು ತೊಂದರೆ ಭಾರತಕ್ಕೆ ಇರುವುದರಿಂದ ನಾವು ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ತೊಡಗಬೇಕಾಗ್ತದೆ. ಸರ್, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದಿಷ್ಟು ನಿಯಮಗಳಿದಾವೆ. ಓಕೆನಾ ಸರ್? ಈಗ ನಾವು ಆಡಕ್ಕೆ ಹೋಗದೆ ಇದ್ರೆ ದಂಡ ಹಾಕೋದಾಗಿರ್ಬೋದು, ಅಥವಾ ಬ್ಯಾನ್ ಮಾಡೋದಾಗಿರ್ಬೋದು, ಈ ರೀತಿ ಎದುರಿಸಬೇಕಾಗುತ್ತೆ. ಈಗೇನು 1-1 ಪಾಕಿಸ್ತಾನ ಇಂಡಿಯಾ ಎರಡೇ ಆಡ್ತಾ ಇಲ್ಲ. ಈಗ 8 ಟೀಮ್ಗಳಿದಾವೆ ಅಲ್ವಾ? ಇದರಲ್ಲೂ ಕೂಡ ನೀವು ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನ ಯಾಕೆ ಮಾಡ್ತೀರಿ? ಬಿಜೆಪಿಯವರು ಅನೇಕ ಪ್ರಶ್ನೆಯನ್ನ ಎತ್ತುವಾಗ ಬಹಳ ಮೌನದಿಂದ, ತಾಳ್ಮೆಯಿಂದ ಕೇಳಿದ್ದೀನಿ. ಸರ್, ಏನೋ ಒಲಿಂಪಿಕ್ ರೂಲ್ಸ್ ಇರುತ್ತಂತೆ, ಕ್ರಿಕೆಟಿಗೂ ಒಲಿಂಪಿಕ್ಗೂ ಏನ್ ಸಂಬಂಧ? ಕ್ರಿಕೆಟ್ ಸಹಿತ ಒಲಿಂಪಿಕ್ಸ್ ಕೇಳಿದ್ದೀನಿ. No, cricket is totally different. Part and parcel of Olympics. Olympic ಅಲ್ಲಿ ಪಾರ್ಟ್ ಈಗಾಗಿಲ್ಲ. No, ಈಗಲೂ ಇದೆ. ನೀವು ನೋಡಿ. No, cricket is also part and parcel of Olympics. This is my Commonwealth. ನೋಡಿ, ಇವತ್ತು ಕಾಮನ್ವೆಲ್ತ್ ಇಸ್ ಡಿಫರೆಂಟ್, ಏಷ್ಯನ್ ಗೇಮ್ಸ್ ಆರ್ ಡಿಫರೆಂಟ್, ಒಲಿಂಪಿಕ್ ಇಸ್ ಡಿಫರೆಂಟ್, ಹಾಕಿ ಇಸ್ ಡಿಫರೆಂಟ್, ಕ್ರಿಕೆಟ್ ಇಸ್ ಡಿಫರೆಂಟ್. ಇವತ್ತು BCCI ಅನ್ನುವಂಥದ್ದು ಒಂದು ಪ್ರೈವೇಟ್ ಬಾಡಿ. ದಂಡ ಹಾಕ್ತಾರ ಏನು? ಭಾರತೀಯರದೇನೋ ಟ್ಯಾಕ್ಸ್ ಮನಿ ಹೋಗುತ್ತಾ? ಒಂದು ಪ್ರೈವೇಟ್ ಕಂಪ್ನಿ ಇದೆ, ಅವ್ರು ದುಡ್ಡು ಕೊಡಿದ್ರೆ ಕಳ್ಕೊಳ್ಳಿ, ನಮಗೆ ನಿಮ್ಮ ದುಡ್ಡಿಗಿಂತ, ನಿಮ್ಮ ಏನೋ ಜೂಜಿಗಿಂತ ಏನೋ ಜೂಜು ಅದ್ರಲ್ಲಿ ಬೇರೆ. ಇದೆಲ್ಲಿದೆ ಸರ್? ಇದಕ್ಕೆ ನೀವು ಇನ್ನೊಂದು ರೀತಿಯಾದಂತ ದೇಶ ಪ್ರೇಮದ ಡ್ರೀಮ್ 11 ಎಲ್ಲದೂ ನಮಗೆ ಗೊತ್ತು, ಎಲ್ಲದೂ ನಡೆಸಿದಿರಿ ಸರ್. ಬನ್ನಿ, ಕಾಂಗ್ರೆಸ್ ಶಾಸಕರು ಅಂದ್ರೆ ದೇಶ ಇವ್ರು ಮಾತಾಡ್ ಕೇಳಿದೀನಿ. ಇವ್ರು ಅದೇ ಡೆಕೋರಮ್ ಇಟ್ಕೊಳ್ಳಿ ಸರ್. ಒಂದ್ ನಿಮಿಷ ಸರ್. ಇವತ್ತು ಯುದ್ಧದ ಬಗ್ಗೆ ಮಾತಾಡಿದ್ರು. ನರೇಂದ್ರ ಮೋದಿ ಎಲ್ಲಿ ಗನ್ ಇಟ್ಕೊಂಡು ಹೋಗಿದ್ರು? ನರೇಂದ್ರ ಮೋದಿ ನುಗ್ಗೋಡಿದ್ರಂತೆ. ಏನ್ರಿ ಇದು? ದೇಶ ಸೈನಿಕರಿಗೆ ಅವಮಾನ ಮಾಡುವಂತದ್ದ? ನನ್ನ ವೀರ ಯೋಧರು ಅವರು ರಕ್ತ ಹರಿಸಿ ಬಲಿದಾನ ಕೊಟ್ಟು ಈ ದೇಶಕ್ಕೆ ಆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ತನಕ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಪ್ರಧಾನಿಗಳಲ್ಲ, ಸೈನಿಕರು. ಎಲ್ಲಾ ಕ್ರೆಡಿಟ್ನು ನಾನ್ ಮಾಡ್ದೆ ಅಂತ. ಏನ್ ಸರ್ ಇದು? ಸೈನಿಕರನ್ನ ಸರ್ 1964ರಲ್ಲಿ ಇದೇ ನೆಹರೂರವರು ಸೈನ್ಯಕ್ಕೆ ಹಣ ದುಗಿಸ್ಬೇಕು ಅಂತೇಳಿ ಲತಾ ಮಂಗೇಶ್ಕರ್ ಕಡೆಯಿಂದ ಏ ಮೇರೆ ವತನ್ ಕಿ ಲೋಗೋ ಹಾಡುವಾಗ ಕಣ್ಣಲ್ಲಿ ನೀರು ಹಾಕಿದ್ದಿದೆ. ಇಂದಿರಾ ಗಾಂಧಿ ಅವರು ಸೈನ್ಯಕ್ಕೋಸ್ಕರ ತಮ್ಮ ಚಿನ್ನವನ್ನ ದೇಶಕ್ಕೋಸ್ಕರ ಕೊಟ್ಟಂತ ಇತಿಹಾಸ ಇದೆ. ಏನೋ ಪಾಕಿಸ್ತಾನ ಬಾಂಗ್ಲಾ ಅಂದ್ರು, ಇವತ್ತು ಆ ದೇಶವನ್ನ ತುಂಡರಿಸಿದಾಗ ಆ ದೇಶದ ಪ್ರಧಾನಿಯಾಗಿದ್ದು ಒಂದಿನ ಇಂದಿರಾ ಗಾಂಧಿ ವೀರವೇಷ್ಟಲ್ಲಿ ನನ್ನ ದೇಶದ ಸೈನಿಕರು ಹೋರಾಟ ಮಾಡಿದ್ರು ಸರ್. ಇವತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆನೂ ಇವ್ರು ಮಾತಾಡಿದ್ರು. ಹೌಡಿ ಮೋದಿ, ನಮಸ್ತೆ ಟ್ರಂಪ್. ಇನ್ನೊಂದು ದೇಶದ ಆಂತರಿಕ ಚುನಾವಣೆಯಲ್ಲಿ ಹೋಗೋದು ಎಷ್ಟು ಸರಿ? ಅಥವಾ ನನ್ನ ದೇಶದಲ್ಲಿ ಬಂದು ತನ್ನ ಚುನಾವಣೆಗೆ ಭಾಷಣ ಮಾಡೋದು ಎಷ್ಟು ಸರಿ? ಹೌದು. ಆದ್ಮೇಲೆ ನಿಮ್ಮ ಸರ್ಕಾರ UPA ಇದ್ದಾಗಲೂ ಕೂಡ ಮ್ಯಾಚ್ಗಳಾಗಿದೆ. ಇಂಥ ಗಡಿ ಘರ್ಷಣೆಗಳು ನೋಡಿ. ಕಾರ್ಗಿಲ್ ಯುದ್ಧ ಆದಾಗ ಆಗ್ಲೂ ಕೂಡ ಮ್ಯಾಚ್ ನಡೆದಿದ್ದಾವೆ. ಮುಂಬೈ ಮೇಲೆ ದಾಳಿ ಆದಾಗ ಆಗ್ಲೂ ಕೂಡ ಮ್ಯಾಚ್ ನಡೆದಿದ್ದಾವೆ ಸರ್. ನೀವು ನಿಮ್ಮ ಸರ್ಕಾರ ಇದ್ದಾಗ ನಾವು ಕೆಲವೊಂದು ಟ್ರಿಪ್ಗಳಿಗೆ ನಾವು ಕಳಿಸಿಲ್ಲ ಸರ್. ವಾಸ್ತವಾಂಶ ಮಾತಾಡೋದು. ಕಾರ್ಗಿಲ್ ಯುದ್ಧ ಬೇಕಾದ್ರೆ ಈ ದೇಶದ ಪ್ರಧಾನಿಯಾಗಿದ್ದು
ವಾಜಪೇಯಿ ಅವರು ಖಂಡಿತ. ವಾಜಪೇಯಿ ಅವರು ಸರ್ ಅಂತ ಬೇರೆ ಬೇರೆ ರಾಷ್ಟ್ರದ ಸಂಬಂಧಗಳ ಬಗ್ಗೆ ಹೇಳಿದ್ರು. ಇವತ್ತು ಟ್ರಂಪ್ ಏನೋ ಬಂದಿಲ್ಲ. ಟ್ರಂಪ್ 36 ಸರಿ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ನಾವೇ ನೀವು ನಿಲ್ಲಿಸಿದ್ದು. ಆಪರೇಷನ್ ಸಿಂಧೂರವನ್ನ ಬಿಹಾರ ಚುನಾವಣೆಗೆ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ. ಇಲ್ಲಿ ಹುತಾತ್ಮರಾದವರು ಮಡಿದಂತ ನಾಗರಿಕರ ಜೀವವನ್ನ ನೀವು ಚುನಾವಣೆಗೆ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಲ್ಲ. Yes. ಹೌದು, ತೆರಿಗೆ ಯಾವ ತರ ತೆರಿಗೆ? ಮೇರಾ ಮಿತ್ರೋ ಟ್ರಂಪ್, ಮೈ ಫ್ರೆಂಡ್ ಟ್ರಂಪ್ ಎಷ್ಟು ತೆರಿಗೆ ಹಾಕಿದ್ರು. ಇವತ್ತು ಅಂತಾರಾಷ್ಟ್ರೀಯ ಸಂಬಂಧ ಅಂದ್ರು ಸರ್. ಮೊನ್ನೆ ನರೇಂದ್ರ ಮೋದಿ ಅವರು ಚೀನಾಕ್ಕೆ ಹೋಗಿ ಜಿನ್ಪಿಂಗ್ ನ ಭೇಟಿಯಾದ್ರು. ಇಲ್ಲಿ ತನಕ ಉತ್ತರ ಕೊಟ್ಟಿಲ್ಲ. ಲದಾಖ್, ದೋಕ್ಲಾ, ಅರುಣಾಚಲ್ ಪ್ರದೇಶದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ. ಸ್ಯಾಟಲೈಟ್ ಅಲ್ಲಿ ನೋಡಿದ್ರೆ ಗ್ರಾಮ ನಿರ್ಮಾಣ ಆಗಿದೆ. ಯಾವ ಉತ್ತರವನ್ನ ಕೊಟ್ಟಿದ್ದೀರಾ? ಅವತ್ತು ನೀವು ಅಧಿಕಾರಕ್ಕೆ ಬರುವಾಗ Yes, ಇದೇ sir. ಚೀನಾ ವಿಚಾರವಾಗಿ ಲವ್ ಲೆಟರ್ ಲಿಖನಾ ಬಂದು ಕರೋ ಉಸಿ ಭಾಷೆ ಮೇ ಸಮझा ಕರೋ ಅಂತಿದ್ರಲ್ಲ ನರೇಂದ್ರ ಮೋದಿ ಅವರೇ. ಕೆಂಗಣ್ಣಿಂದ ನೋಡ್ಬೇಕು ಅಂದ್ರಲ್ಲ. ಇದೇ ಜಿನ್ಪಿನ್ ನ ಕರ್ಕೊ ಬಂದಾಗ ಇಂಡಿಯಾಕ್ಕೆ ಬಂದಾಗ ಉಯ್ಯಾಲೆ ತೂಗಿದ್ದೇನು, ಎಳ್ಳೀರು ಕುಡ್ತಿದ್ದೇನು, ರಾಮರಾಜ್ ಪಂಚೆ ಹಾಕಿದ್ದೇನು ಸರ್. ಅದಾದ್ಮೇಲೆ ಇವತ್ತು ನಮ್ಮ ಭೂಮಿಯನ್ನ ವಶಪಡಿಸ್ಕೊಂಡಿದ್ದಾರಲ್ಲ. ಎಲ್ಲಿದೆ ಅಂತಾರಾಷ್ಟ್ರೀಯ ಸಂಬಂಧಗಳು? ಏನಾಗ್ತಾ ಇದೆ ಇವತ್ತು? ನಮ್ಮ ಏನು ಪೆಹಲ್ಗಾಮ್ ಯುದ್ಧ ಆಗ್ಬೇಕಾರೆ ಎಷ್ಟು ದೇಶಗಳು ನಮ್ಮ ಭಾರತದ ಪರವಾಗಿ ನಿಂತರು ಅಂತ ಹೇಳ್ಬಿಟ್ಟು Yes, ಇವ್ರು sir. ಹೇಳ್ಬೇಕು. Yes. ಹಿಂದಿನ ಸಂಬಂಧ ಬರ್ತಾರೆ, ಉತ್ತರ ಕೊಡ್ತಾರೆ ಸರ್. ಇವತ್ತಿನ ಸಂಬಂಧ ಏನಾಗಿದೆ ಅನ್ನುವಂಥದ್ದನ್ನ Yes. ಹೇಳ್ಬೇಕು ಸರ್. ನಮಗೆ ಮೊದಲು ದೇಶ ಸರ್, ಆಮೇಲೆ ಆಟ ಎಲ್ಲದುವೆ. ಹಿಂದಿಂದ ಆ ದೇಶ ಅಂದ್ರೆ ಅಪ್ಪಟ ನಿಜವಾದ ದೇಶಭಕ್ತರು ಕಾಂಗ್ರೆಸ್ನವರು. ಈಗ ಹೇಳಿಕ್ ಶುರು ಮಾಡೋರು. ಕಾಂಗ್ರೆಸ್ನವರು. ಇವರು ಯಾವುದೇ ಒಂದು ಸಂಬಂಧಗಳು ಎಂತದ್ದು ವ್ಯವಹಾರ ವಹಿವಾಟು ಜಾಹೀರಾತು ಎಲ್ಲ ಹೇಳಿದ್ರಲ್ಲ. ನಮ್ದೇನ್ ತೆರಿಗೆ ದುಡ್ಡು ಹೋಗ್ತಾ ಇರ್ಲಿಲ್ಲ. ಹಂಗಿರ ದಂಡ ಕಟ್ಟೋದಾರೆ BCCI ಕಟ್ಟೋದು. ಅಮಿತ್ ಶಾ ಮಗನ ಇವತ್ತು ICC ಅಧ್ಯಕ್ಷ ಅಲ್ವಾ. ಇದು ಓನ್ಲಿ ಬಿಸ್ನೆಸ್. ನೀವು ಬಾಯಿ ಮಾತಿನ ದೇಶಭಕ್ತರು ಇಲ್ಲಿ ತೋರಿಸ್ತಾ ಇದೆ. ನಮ್ಮ ಇಲ್ಲಿ ಮಡಿದಂತ ಜನಗಳ ಹೆಣದ ಚಿತೆಯನ್ನ ಆರುವ ಮುನ್ನವೇ ಬೇಕಿತ್ತ ಈ ಆಟ. ಸೂತಕದ ಮನೆಯಲ್ಲಿ ಸಂಭ್ರಮ ಬೇಕಿತ್ತ ಈ ಸಾವಿನ ಆಟ. ಎಸ್ ಸರ್, ಸಾವಿನೊಳಗಡೆ ಆಟ. ಈ ಆಟವನ್ನು ಇವ್ರು ಮಾಡ್ತಾ ಇದ್ದಾರೆ. ನಿಜಕ್ಕೂ ನಾವು ಇದಕ್ಕೆ ಧಿಕ್ಕಾರವನ್ನು ಹೇಳ್ತೀವಿ ಸರ್.